ಸ್ನೇಹಿತರೆ ನಮಸ್ಕಾರ. ನಮ್ಮ ಜವಾರಿ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದು ಬಂದುಬಿಟ್ಟು ಒಂದು ಜಾಬ್ ವೇಕೆನ್ಸಿದಾಗಿರುತ್ತೆ. ಯಾವುದು ಅಂತ ಹೇಳಿದರೆ ಗೌರ್ಮೆಂಟ್ ಜಾಬು. ಯಾರೆಲ್ಲ ಒಂದು 10th ಪಾಸ್ ಆಗಿರ್ತಾರೋ 10th ಪಾಸ್ ಆಗಿರೋರಿಗೆ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ಹೌದು, ನಮ್ಮ ಗೌರ್ಮೆಂಟ್ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ತುಂಬಾ ಒಂದು ವೇಕೆನ್ಸೀಸ್ ಖಾಲಿ ಇದ್ದಾವೆ. ಆಲ್ ಓವರ್ ಇಂಡಿಯಾದಲ್ಲಿ ಒಂದು ವೇಕೆನ್ಸೀಸ್ ಇದ್ದಾವೆ. ಅದರಲ್ಲೂ ಸ್ಟೇಟ್ ವೈಸ್ ಇದು ಡಿವೈಡ್ ಆಗಿರುತ್ತೆ. ನಮ್ಮ ಕರ್ನಾಟಕಕ್ಕೆ ಅಂತಲೇ ಒಂದು 1000 ಮೇಲೆ ವೇಕೆನ್ಸಿ ಖಾಲಿ ಇದ್ದಾವೆ. ಅದರಲ್ಲಿ 10th ಪಾಸ್ ಆಗಿದ್ದರೆ ಸಾಕು, ನೀವು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಪ್ರತಿ ವರ್ಷ ಕೂಡ ಈ ಜಾಬ್ಗೆ ನಿಮಗೆ ಒಂದು ಕಾಲ್ ಮಾಡೇ ಮಾಡ್ತಾರೆ. ಇದರಲ್ಲಿ ನಿಮಗೆ GDS ಅಂತ ಒಂದು ಪೋಸ್ಟ್ ಇದೆ, BPM ಪೋಸ್ಟು, ABBPM ಪೋಸ್ಟ್ ಅಂತ ಹೇಳಿ. BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರು, ಹಾಗೆ ABBPM ಅಂತ ಹೇಳಿದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತೇಳಿ. ಹೌದು, ಈ ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದರೆ 10th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. 18ರಿಂದ 40 ವರ್ಷ ಯಾರಿಗಿರುತ್ತೋ ಅವರೆಲ್ಲ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ವೇಕೆನ್ಸಿ ಎಷ್ಟು ಖಾಲಿ ಇದಾವೆ ಅಂತ ಹೇಳೋದಾದ್ರೆ 28,740 ವೇಕೆನ್ಸಿ ಖಾಲಿ ಇದಾವೆ. 23 ಸರ್ಕಲಲ್ಲಿ ಖಾಲಿ ಇರೋದು. ಹಾಗೇನೆ ನೀವು ಸ್ಯಾಲ್ರಿ ಕೇಳೋದಾದ್ರೆ ABBPM ಪೋಸ್ಟ್ಗೆ ಹಾಗೆ GDS ಪೋಸ್ಟ್ಗೆ 10,000ದಿಂದ ನಿಮಗೆ ಅಪ್ ಟು 24,470 ರೂಪಾಯಿವರೆಗೂ ಕೂಡ ಸಿಗುತ್ತೆ. ಅದರ ಜೊತೆಗೆ BPM ಪೋಸ್ಟ್ಗೆ 12,000ದಿಂದ 29,380 ರೂಪಾಯಿವರೆಗೂ ಕೂಡ ಸಿಗುತ್ತೆ. ಇದು ಸೆಲೆಕ್ಷನ್ ಲಿಸ್ಟ್ ಬಂದುಬಿಟ್ಟು ಮೆರಿಟ್ ಬೇಸ್ಡು ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದೆಲ್ಲ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೇಕಂತ ಹೇಳಿದರೆ ಇದೇ ತಿಂಗಳು ಅಂದರೆ 31ನೇ ತಾರೀಕು ಜನವರಿ 31ರಿಂದ ಹಿಡಿದು 14th ಫೆಬ್ರವರಿ ಅಂದರೆ 14ನೇ ತಾರೀಕು ಫೆಬ್ರವರಿಗೆ ನೀವು ಅಪ್ಲೈ ಮಾಡ್ಬೋದು. ಇದು ಬಂದುಬಿಟ್ಟು ನೀವು ಜಾಬ್ ಅಪ್ಲೈ ಮಾಡ್ಬೇಕಂತ ಹೇಳಿದರೆ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಒಂದು ವಿಸಿಟ್ ಮಾಡಿ ಅಪ್ಲೈ ಮಾಡ್ಬೋದು. ಡೇಟ್ ಬಂದುಬಿಟ್ಟು 31 ಜನವರಿಯಿಂದ ಹಿಡಿದು 14 ಫೆಬ್ರವರಿಗೂ ಕೂಡ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಫೆಬ್ರವರಿ 14 ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಎಕ್ಸ್ಟೆಂಡ್ ಆಯಿತು ಅಂದರೆ ಎಕ್ಸ್ಟೆಂಡ್ ಕೂಡ ಆಗುತ್ತೆ. ಲಾಸ್ಟ್ ಡೇಟ್ ಏನಾದರೂ ನೀವು ಪೇಮೆಂಟ್ ಮಾಡ್ಬೇಕಂತ ಹೇಳಿದರೆ 16ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಕರೆಕ್ಷನ್ ಏನಾದರೂ ಮಾಡಬೇಕು, ನೀವು ಏನಾದರೂ ಒಂದು ಫಾರ್ಮಲ್ ಕರೆಕ್ಷನ್ ಇತ್ತು ಅಂದರೆ 18ನೇ ತಾರೀಕು ಹಾಗೂ 19ನೇ ತಾರೀಕಿಗೆ ಒಂದು ಕರೆಕ್ಷನ್ ಕೂಡ ಮಾಡ್ಕೋಬೋದು. ಹಾಗೇನೇ ಒಂದು ಇದ್ರದ್ದು ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಹೇಳಿದರೆ 28 ಫೆಬ್ರವರಿ 2026 ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದಾದ ನಂತರ ಏನಾದರೂ ಒಂದು ಮೆರಿಟ್ ಲಿಸ್ಟ್ ಇತ್ತು ಅಂದರೆ ನೆಕ್ಸ್ಟ್ ಒಂದು ಟೈಮಲ್ಲಿ ಅದನ್ನು ಕೂಡ ಬಿಡ್ತಾರೆ. ಇಲ್ಲಿ ಫೀಸ್ ಬಂದುಬಿಟ್ಟು 100 ರೂಪೀಸ್ ಇರುತ್ತೆ. ಅದು ಬಂದುಬಿಟ್ಟು ಕೇವಲ ಬಾಯ್ಸ್ಗಷ್ಟೇ, ಫೀಮೇಲ್ಗೆ ಯಾರಿಗೂ ಕೂಡ ಇರೋದಿಲ್ಲ. SC ST PWD ಮತ್ತು ಟ್ರಾನ್ಸ್ ವುಮೆನ್ ಅಪ್ಲಿಕೆಂಟ್ಸ್ಗೆ ಯಾರಿಗೂ ಕೂಡ ಇರೋದಿಲ್ಲ. ಇದನ್ನು ಅಪ್ಲೈ ಮಾಡ್ಬೇಕಂತ ಹೇಳಿದರೆ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇದಕ್ಕೆ ಒಂದು ಅಪ್ಲೈ ಮಾಡ್ಬೇಕಂತ ಹೇಳಿದರೆ ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಂತ ಹೇಳಿದರೆ ಮೇನ್ ಆಗಿ 10th ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಯಾಕಂತ ಹೇಳಿದರೆ ನೀವು 10th ಮೇಲೆ ಅಪ್ಲೈ ಮಾಡೋದ್ರಿಂದ. ಅದ್ರ ಜೊತೆಗೆ ರೀಸೆಂಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಸಿಗ್ನೇಚರ್ ಕೂಡ ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನೀವೇನಾದರೂ ಅಂಗವೈಕಲ್ಯತೆ ಇತ್ತು ಅಂದರೆ ಅಂತ ಹೇಳಿದರೆ ಅದರದ್ದು ಕೂಡ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ SC ST ಕ್ಯಾಂಡಿಡೇಟ್ಸ್ ಯಾರೆಲ್ಲ ಅಪ್ಲೈ ಮಾಡ್ತಿರೋ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು. ಅದನ್ನು ಹಾಕಿದ್ರು ಕೂಡ ನಿಮಗೆ ಉತ್ತಮ. ಯಾವುದಾದ್ರೂ ಒಂದು ಮೆರಿಟ್ ಮೇಲೆ ಒಂದು ಅಪ್ಲಿಕೆಂಟ್ ಸೆಲೆಕ್ಟ್ ಆಗೋದಿದ್ರೆ ಮೆರಿಟ್ ಮೇಲೆ ತೊಗೊತಾರೆ. ಹಂಗಾಗಿ SC STದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಇನ್ಕಮಿಂದು ಚಾಯ್ಸ್ ಇರುತ್ತೆ, ಅದು ನಿಮ್ಮಿಷ್ಟ. ಹಾಗೆಯೇ ಇದೇ ಥರ ವಿಚಾರಗಳಿಗಾಗಿ, ಇದೇ ಥರ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನೀವು ಹೋಗಿ ಫಾಲೋ ಮಾಡ್ಕೊಳ್ಳಿ. ಅತಿ ಹೆಚ್ಚಾಗಿ ಇದೇ ಥರ ಒಂದು ಮಾಹಿತಿನ ಕೊಡ್ತಾ ಹೋಗ್ತೀವಿ. ಅಕಸ್ಮಾತ್ ಇನ್ನೊಂದು ಹೇಳ್ತೀನಿ, ನಿಮ್ಗೆ ಯಾರಾದರೂ ಒಂದು ವೆಬ್ಸೈಟಲ್ಲಿ ಆರಾಮ್ಸಾಗಿ ಅಪ್ಲೈ ಕೂಡ ಮಾಡ್ಕೋಬೋದು. ಆನ್ಲೈನಲ್ಲೇ ಫೀಸ್ ಪೇ ಮಾಡ್ಬೋದು. ಡೈರೆಕ್ಟಾಗಿ ಫೀಸ್ ಪೇ ಮಾಡಿದ್ರೆ ಅಂದರೆ ಅಲ್ಲಿಗೆಲ್ಲ ಮುಗೀತು. ನಿಮಗೆ ಏನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದರೆ ನಿಮ್ಮ ಹತ್ತಿರ ಇರುವಂಥ ಒಂದು ಆನ್ಲೈನ್ ಸೆಂಟ್ರಿಗೆ ಭೇಟಿ ಮಾಡಿ ಕೂಡ ನೀವು ಅಪ್ಲೈ ಕೂಡ ಮಾಡ್ಕೋಬೋದು.